ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನ ತಂದಿದ್ದೀನಿ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ಮುಂದೆ ಯಾವ ವಿಷಯದ ವಿಡಿಯೋಗಳು ಬಹಳ ಲಘು ನಿಮಗೆ ಬೇಕು ಅನ್ನೋದನ್ನು ತಾವುಗಳು ಕಮೆಂಟಲ್ಲಿ ಹಾಕಿದರೆ ಆ ವಿಷಯದ ವಿಡಿಯೋಗಳನ್ನ ನಾನು ಬೇಗನೆ ಲೈನಪ್ ಮಾಡ್ತೀನಿ. ಸೊ ಇಂಗ್ಲೀಷ್ನಲ್ಲಿ ನಾನು ಮ್ಯಾಕ್ಸಿಮಮ್ ನಿಮಗೆ CTET ಕ್ವಶನ್ಸ್ಗಳನ್ನೇ ಹಾಕ್ತಾ ಇರೋದು. ಯಾಕಂದರೆ CTET ಕ್ವಶನ್ಸ್ಗಳು ತುಂಬಾ ವ್ಯಾಲ್ಯೂ ಇದ್ದಾವೆ. ಆಮೇಲೆ ಆ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ನಿಮಗೆ ಸ್ಟೇಟಲ್ಲಿ ಇರ್ತಕ್ಕಂಥ KRTETಯನ್ನು ಕ್ರ್ಯಾಕ್ ಮಾಡೋದು ತುಂಬಾ ಈಸಿ ಆಗ್ತದೆ. ಸೊ ಶುರು ಮಾಡ್ತೀನಿ. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಫಸ್ಟ್ ಕ್ವಶನ್ ಇದೆ, ಕ್ಲೋಸ್ ಮೀನ್ಸ್ ಅಂತ ಕೇಳಿದ್ದಾರೆ. A ಮಿಸ್ಸಿಂಗ್ ಪಾರ್ಟ್, B ಕ್ಲೋಸ್, C ಅಸೆಸಿಂಗ್, D ಫಿನಿಶಿಂಗ್ ಅಂತ ಇದೆ. ಸೊ ರೈಟ್ ವರ್ಡ್ ಏನಾಗ್ತದಪ್ಪ ಅಂದರೆ ಕ್ಲೋಸ್ ಅಂದರೆ ಮಿಸ್ಸಿಂಗ್ ಪಾರ್ಟ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಸೆಕೆಂಡ್ ಕ್ವಶನ್ಸನ್ನು ನೋಡುವ. ಸೆಕೆಂಡ್ ಕ್ವಶನ್ಸ್ ಏನಿದೆ ಅಂತಂದರೆ ದ ಲಾಸ್ಟ್ ಸ್ಟೇಜ್ ಆಫ್ ರೈಟಿಂಗ್ ಈಸ್ ಅಂತ ಕೇಳಿದ್ದಾರೆ. A ಗೈಡೆಡ್ ರೈಟಿಂಗ್, B ಫ್ರೀ ರೈಟಿಂಗ್, C ಅಡ್ವಾನ್ಸ್ಡ್ ರೈಟಿಂಗ್, D ಕಂಟ್ರೋಲ್ಡ್ ರೈಟಿಂಗ್ ಅಂತ ಇದೆ. ಸರಿಯಾದ ಉತ್ತರ ಸೊ ಅಡ್ವಾನ್ಸ್ಡ್ ರೈಟಿಂಗ್ ಅಂತಕ್ಕಂಥದ್ದು ರೈಟಿಂಗ್ನ ಲಾಸ್ಟ್ ಸ್ಟೇಜ್ ಆಗಿರ್ತದೆ. ನೆಕ್ಸ್ಟ್ ದ ಪ್ರೊಸೀಜರ್ ಆಫ್ ಅಲ್ಫಾಬೆಟಿಕ್ ಮೆಥಡ್ ಈಸ್ ಅಂತ ಕೇಳಿದ್ದಾರೆ. ಅಲ್ಫಾಬೆಟಿಕ್ ಮೆಥಡ್ದು ಪ್ರೊಸೀಜರ್ ಏನಾಗಿರ್ತದೆ? A ವರ್ಡ್ಸ್ ಫ್ರೇಸಸ್ ಸೆಂಟೆನ್ಸಸ್ ಪ್ಯಾರಾಗ್ರಾಫ್, B ಲೆಟರ್ಸ್ ವರ್ಡ್ ಸೆಂಟೆನ್ಸಸ್ ಪ್ಯಾರಾಗ್ರಾಫ್, C ಲೆಟರ್ಸ್ ವರ್ಡ್ಸ್ ಫ್ರೇಸಸ್ ಪ್ಯಾರಾಗ್ರಾಫ್, D ಲೆಟರ್ಸ್ ವರ್ಡ್ಸ್ ಫ್ರೇಸಸ್ ಸೆಂಟೆನ್ಸಸ್. ಸೊ ಫಸ್ಟ್ ಲೆಟರು ಲಾಸ್ಟ್ ಸೆಂಟೆನ್ಸ್ ಬರ್ತದೆ. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಫಸ್ಟ್ ಲೆಟರ್ಸ್ ಇರ್ತಾವ, ವರ್ಡ್ಸ್ ಇರ್ತಾವ, ಫ್ರೇಸಸ್ ಇರ್ತಾವ, ಸೆಂಟೆನ್ಸ್ ಇರ್ತಾವ. ಫೋರ್ತ್ ಕ್ವಶನ್, ಯು ಆಸ್ಕ್ ವಾಟ್ ಹ್ಯಾಸ್ ಮೈ ಗವರ್ಮೆಂಟ್ ಡೂ ಫಾರ್ ಯು? ಐ ಕ್ಯಾನ್ ಆನ್ಸರ್ ಇನ್ 2 words ಅ ಲಾಟ್. ದ ಕ್ವಶನ್ ಪುಟ್ ಅಪ್ ಹಿಯರ್ ಈಸ್ ಅಂತ ಕೇಳಿದ್ದಾರೆ. ಸೊ ಏನಿದೆ, ಯು ಆಸ್ಕ್ ವಾಟ್ ಹ್ಯಾಸ್ ಮೈ ಗವರ್ಮೆಂಟ್ ಡನ್ ಫಾರ್ ಯು? ಐ ಕ್ಯಾನ್ ಆನ್ಸರ್ ಇನ್ 2 words ಅ ಲಾಟ್ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಸ್ಟೈಲೈಸ್ಡ್ ಇದೆ, ಆಪ್ಷನ್ ಬಿ ಅ ಪ್ರಾಂಪ್ಟ್ ಇದೆ, ಆಪ್ಷನ್ ಸಿ ಎಕ್ಸ್ಪ್ಲೇನೆಂಟರಿ ಇದೆ, ಆಪ್ಷನ್ ಡಿ ರಿಹೆಂಟೋರಿಕಲ್ ಅಂತಕ್ಕಂಥದ್ದು ಅದರಲ್ಲಿ ರಿಹೆಂಟೋರಿಕಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಇವೆಲ್ಲ ಬೋಧನಾ ಶಾಸ್ತ್ರದಲ್ಲಿ ಬಳಸ್ತಕ್ಕಂಥ ಪಾರಿಭಾಷಿಕ ಪದಗಳು. ಅಕಾರ್ಡಿಂಗ್ ಟು ದ ಅಬ್ಸರ್ವೇಷನ್ ಇನ್ ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ NCF 2005, ಇಂಗ್ಲಿಷ್ ಈಸ್ ಅ ಡ್ಯಾಶ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಇದು ರಿಪೀಟು ಕೂಡ ಆಗದ. ಫಾರಿನ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಗ್ಲೋಬಲ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್. ಇಲ್ಲಿ ನೋಡಿ NCF 2005 ಇದೆಯಲ್ಲ, ಅದರಲ್ಲಿ ಇಂಗ್ಲೀಷ್ ಅನ್ನೋದು ಸೆಕೆಂಡ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅಂತ ಏನು ಮಾಡಿದ್ದಾರೆ ತೊಗೊಂಡಿದ್ದಾರೆ. ನೆಕ್ಸ್ಟ್ 6th ಕ್ವಶನ್, ರೀಡ್ ದ ಎಕ್ಸ್ಚೇಂಜ್. ಸೊ ಟೀಚರ್ ಏನು ಹೇಳ್ತಾರೆ ನೋಡಿ, ಶಾಲ್ ವಿ ಗೋ ಔಟ್ ಟು ದ ಗಾರ್ಡನ್ ಆ್ಯಂಡ್ ಫೈಂಡ್ ಔಟ್ ದ ನೇಮ್ಸ್ ಆಫ್ ಚೂಸ್ ಫ್ಲವರ್ಸ್ ನಿಯರ್ ದ ಕಾರಿಡಾರ್ ಅಂತ ಇದೆ. ಸ್ಟೂಡೆಂಟ್ ಹೇಳ್ತಾರೆ ಎಸ್ ಯಾ. ಟೀಚರ್ ಎಸ್ ಮ್ಯಾಮ್ ಪ್ಲೀಸ್ ಅಂತ ಹೇಳ್ತಾರೆ. ಹಿಯರ್ ದ ಟೀಚರ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ಕೊಡ್ರಿ. ಮೇಕ್ಸ್ ಅ ಪೊಲೈಟ್ ಸಜೆಷನ್ ಟು ಸ್ಟಾರ್ಟ್ ರೀಡಿಂಗ್, ಕನ್ಫರ್ಮ್ಸ್ ದ ಸ್ಟೂಡೆಂಟ್ಸ್ ರಿಕ್ವೆಸ್ಟ್, ಆಫರ್ಸ್ ಆ್ಯಂಡ್ ಅಲ್ಟರ್ನೇಟಿವ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ, ಡಿ ರಿಲೇಟ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ವಿತ್ ಪೊಲೈಟ್ನೆಸ್ ಅಂತಕ್ಕಂಥದ್ದು ಇದೆ. ಸೊ 6th ಆಪ್ಷನ್ ಡಿ ರಿಲೇಟ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ವಿತ್ ಪೊಲೈಟ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹೆಲ್ಪ್ಸ್ ಇನ್ ಲರ್ನಿಂಗ್ ದ ಸೆಕೆಂಡ್ ಲ್ಯಾಂಗ್ವೇಜ್ ವಿದೌಟ್ ಯೂಸಿಂಗ್ ದ ಪ್ರಿಂಟೆಡ್ ಟೆಕ್ಸ್ಟ್ ಅಂತ ಕೇಳಿದ್ದಾರೆ. ಲ್ಯಾಂಗ್ವೇಜ್ ಇಮರ್ಸನ್ ಇದೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದೆ, ಸಿಚುವೇಶ್ನಲ್ ಅಪ್ರೋಚ್ ಇದೆ, ನ್ಯಾಚುರಲ್ ಅಪ್ರೋಚ್ ಇದೆ. ಅದರಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಬರ್ತದೆ ಲ್ಯಾಂಗ್ವೇಜ್ ಇಮರ್ಸನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐಕಾನಿಕ್ ಮೋಡ್ ಆಫ್ ಲರ್ನಿಂಗ್ ಈಸ್ ಬೇಸ್ಡ್ ಆನ್ ದ ಸಿಸ್ಟಮ್ ಆಸ್ ಯೂಸಿಂಗ್ ಸಿಂಬಾಲ್ಸ್ ಅಂತ ಕೇಳಿದ್ದಾರೆ. ಸಿಂಬಾಲ್ಸ್, ಇಮೇಜಸ್ ಆ್ಯಂಡ್ ಡೈಗ್ರಾಮ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್, ಅ ವೆರೈಟಿ ಆಫ್ ಆ್ಯಕ್ಟಿವಿಟೀಸ್ ಅಂತ ಕೇಳಿದ್ದಾರೆ. ಅದರಲ್ಲಿ ಇಮೇಜಸ್ ಆ್ಯಂಡ್ ಡೈಗ್ರಾಮ್ಸ್ ಅಂತಕ್ಕಂಥ ಆಪ್ಷನ್ ರೈಟ್ ಆಗ್ತದೆ. 9th ಕ್ವಶನ್, ವೈಲ್ ರೀಡಿಂಗ್ ಫಾರ್ ಕಾಂಪ್ರಿಹೆನ್ಷನ್ ವಿ ಅಂಡರ್ಸ್ಟ್ಯಾಂಡ್ ದಟ್ ದ ಸಮ್ ಪೇರ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಹೋಮೋಗ್ರಾಫ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಹೋಮೋಗ್ರಾಫ್ ಅಂತ ಕೇಳಿದ್ದಾರೆ. ಅದರಲ್ಲಿ ಲೀಡ್ ಇದೆ, ಲೀಡ್ ಡೆಡ್ ಇದೆ, ಮೇಲ್ ಇದೆ, ವಾರ್ಮ್ ಟಿಫೇಡ್ ಅಂತಕ್ಕಂಥದ್ದು ಇದೆ. ಅದರಲ್ಲಿ ಫಸ್ಟ್ ಇದೆ ನೋಡಿ ಲೀಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ನೆಕ್ಸ್ಟ್ ಕ್ವಶನ್ 10, ಅ ಸೈಟ್ ವರ್ಡ್ ಈಸ್ ಅ ವೊಕ್ಯಾಬ್ಯುಲರಿ ಐಟಮ್ ಅಂತ ಕೇಳಿದ್ದಾರೆ. ಏನದಪ್ಪ? ದಿಸ್ ಫಸ್ಟ್ ಈಸ್ ದಟ್ ಈಸ್ ಟು ಬಿ ಲರ್ನ್ಡ್ ಬೈ ಹರ್ಟ್, ಬಿ that the reader recognizes and finds meaningful on sight without a complicated analysis, C that help in judging and effectiveness of the author's style, D that needs a proper visual understanding of the context ಅಂತ ಇದೆ.
ಸೊ ಇದರಲ್ಲಿ 10ನೇ ಪ್ರಶ್ನೆಯಲ್ಲಿ ಆಪ್ಷನ್ ಬಿ ದ್ಯಾಟ್ ದ ರೀಡರ್ ರಿಕಗ್ನೈಸಸ್ ಆ್ಯಂಡ್ ಫೈಂಡ್ಸ್ ಮೀನಿಂಗ್ಫುಲ್ ಆನ್ ಸೈಟ್ ವಿದೌಟ್ ಅ ಕಾಂಪ್ಲಿಕೇಟೆಡ್ ಅನಲೈಸಿಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 11ಕ್ಕೆ ಹೋಗುವ. 11ರಲ್ಲಿ ಏನಿದೆ ಅಂತಂದರೆ ಎಸ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಥಡ್ ಈಸ್ ಸಜೆಸ್ಟೆಡ್ ಫಾರ್ ಟೀಚಿಂಗ್ ಗ್ರಾಮರ್ ಎಟ್ ಪ್ರೈಮರಿ ಲೆವೆಲ್. ಟೆಕ್ಸ್ಟ್ ಬುಕ್ ಮೆಥಡ್. ನೆಕ್ಸ್ಟ್ ಇರೋದು ಇಂಡಕ್ಟಿವ್ ಮೆಥಡ್, ಟ್ರಾನ್ಸ್ಲೇಷನ್ ಮೆಥಡ್, ಡಿಡಕ್ಟಿವ್ ಮೆಥಡ್. ಸರಿಯಾದ ಉತ್ತರ ಇಂಡಕ್ಟಿವ್ ಮೆಥಡ್, ಕನ್ನಡದಲ್ಲಿ ಅನುಗಮನ ವಿಧಾನ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಫ್ಲವರ್ ಆ್ಯಂಡ್ ಹೈಸ್ ರಿಗ್ರೇಡೆಡ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಕಿಲ್ ಆ್ಯಸ್ ಪ್ರಾಬ್ಲಮ್ ಕ್ರಿಯೇಟಿಂಗ್ ಆ್ಯಂಡ್ ಸಾಲ್ವಿಂಗ್ ಸ್ಕಿಲ್ ಅಂತ ಕೇಳಿದ್ದಾರೆ. ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್. ಇಲ್ಲಿರೋದು ರೈಟಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಫೈಂಡ್ ಔಟ್ ದ ಫಂಕ್ಷನ್ ವರ್ಡ್ ಫ್ರಮ್ ದ ಫಾಲೋವಿಂಗ್ ಕೇಳಿದ್ದಾರೆ. ಚಾಂಪಿಯನ್, ಹ್ಯಾಂಡ್ಸಮ್, ಸೀಸಿಂಗ್ ಆ್ಯಂಡ್. ಅಲ್ಲಿ ಕೇಳೋದು ಫೈಂಡ್ ಔಟ್ ದ ಫಂಕ್ಷನ್ ವರ್ಡ್ ಆಫ್ ದ ಫಾಲೋವಿಂಗ್. ಫಂಕ್ಷನ್ ವರ್ಡ್ ಅಂತಕ್ಕಂಥದ್ದು ಕೇಳಿದ್ದಾರೆ. ಆ್ಯಂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. 14th ಕ್ವಶನ್ ವಾಟ್ ಡು ಯು ಮೀನ್ ಬೈ ರಿವ್ಯೂ ಅಂತ ಕೇಳಿದ್ದಾರೆ. ರಿವ್ಯೂ, ಎಸ್, ಅದು ಇವ್ಯಾಲ್ಯೂಯೇಷನ್, ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್, ಅಸೆಸ್ಮೆಂಟ್, ಗೆಸ್ಸಸ್. ಸೊ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ವಿಮರ್ಶಾತ್ಮಕ, ಎಸ್, ಮೌಲ್ಯಮಾಪನ. ಕಂಟೆಂಟ್ ವರ್ಡ್ಸ್ ಆರ್ ಕಾಲ್ಡ್ ಅಂತ ಕೇಳಿದ್ದಾರೆ. ಸೊ ಏನು ಕಂಟೆಂಟ್ ವರ್ಡ್ಸ್ ಅಂತಕ್ಕಂಥದ್ದು? ಅದು ಗ್ರಾಮೆಟಿಕಲ್ ವರ್ಡ್ಸು, ಲೆಕ್ಸಿಕಲ್ ವರ್ಡ್ಸು, ಎಂಟಿ ವರ್ಡ್ಸು ಅಥವಾ ಫಂಕ್ಟರ್ಸ್ ಅಂತ ಕೇಳಿದ್ದಾರೆ. ಅದು ಲೆಕ್ಸಿಕಲ್ ವರ್ಡ್ಸ್ ಅಂತಕ್ಕಂಥದ್ದೇ ಸರಿಯಾದ ಉತ್ತರ ಬರ್ತದೆ. ಸ್ನೇಹಿತರೆ, ಇವೆಲ್ಲ CTETಯಲ್ಲಿ ಇರ್ತಕ್ಕಂಥ PYQs ಆಗಿತ್ತು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿತ್ತು. ಸೊ ತಾವುಗಳು ಇನ್ನಷ್ಟು ಬೇಕು ಅಂತಂದರೆ ಸುಮಾರು ಇಯರ್ದು ಕ್ವಶನ್ ಪೇಪರು ನನ್ನ ಕಡೆ ಇದ್ದಾವೆ. ಸೊ ನಾನು ಅದನ್ನು ವಿಡಿಯೋಗಳಲ್ಲಿ ರೂಪಗಳಲ್ಲಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನನಗೆ ಜಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಕಮೆಂಟಲ್ಲಿ ತಾವುಗಳು ಪೋಸ್ಟ್ ಮಾಡಿದರೆ ಖಂಡಿತವಾಗಿ ಆ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತೀನಿ. ತಮ್ಮೆಲ್ಲರ ಲೈಕ್, ಶೇರ್, ಸಬ್ಸ್ಕ್ರೈಬ್ಗಳು ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ತಾವೆಲ್ಲರೂ ಕೂಡ ಓದ್ತಾ ಇರಬೇಕು. KRTT ಅಂತಕ್ಕಂಥದ್ದು ಏನು ಕಬ್ಬಿಣದ ಕಡಲೆಯ ಪರೀಕ್ಷೆ ಅಲ್ಲ. ಸೊ ಜಸ್ಟ್ ಓನ್ಲಿ 6 to 12 ಕ್ವಶನ್ಸ್ಗಳನ್ನು 12th ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಪಾಠಗಳನ್ನು ಚೆನ್ನಾಗಿ ಓದ್ಕೊಡ್ರಿ. ಮೆಥಡಲ್ಲಿ ಕ್ಲಿಯರ್ ಆಗ್ತೀರಿ. ಆಮೇಲೆ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಂತೆ ಪೆಡಾಗೋಗಿಗಳನ್ನು, ಬೋಧನಾಶಾಸ್ತ್ರಗಳನ್ನು ಓದ್ಕೊಡ್ರಿ. 150ಕ್ಕೆ 90, 84 ಅಂಕ ಗಳಿಸೋದು ಸುಮಾರು ಈಸಿ ಇದೆ. ಬಟ್ ಇವಾಗ ಏನಾಗ್ತಾ ಇದೆಯಪ್ಪ ಅಂದರೆ ಕ್ವಶನ್ ಪೇಪರ್ಗಳನ್ನು ಸ್ವಲ್ಪ ಏನು ಮಾಡ್ತಾ ಇದ್ದಾರೆ, ಡಿಫಿಕಲ್ಟಿ ಲೆವೆಲ್ಗಳನ್ನು ಹೆಚ್ಚು ಮಾಡ್ತಿದ್ದಾರೆ. ಸೊ ನಾನು ನಿಮಗೆ ಹೇಳ್ತಕ್ಕಂಥದ್ದು ಸ್ನೇಹಿತರೆ, ತಾವುಗಳು CTETಗಳಾಗಿರ್ಬೋದು, KRTT ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಕಲಿತುಕೊಂಡಿದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ಬಾಯ್.